ನಮಸ್ಕಾರ ಗೆಳೆಯರೆ. ನಾವು ರಾಂಚಿಗೆ ಹೋಗೋಣ ಪ್ಲ್ಯಾನ್ ಮಾಡ್ತಿದ್ದೀವಿ. ಅಲ್ಲಿ ಹೋಗಿ ಯೋಚನೆ ಮಾಡಿ ಹೇಳ್ತೀವಿ. ಎಲ್ಲ ಪ್ರಾಜೆಕ್ಟ್ ಮೇಲೆ ಹೋಗ್ತಿದ್ದೀವಿ. ನಾಕೆಲ್ಲ ಕೆಲಸ ಮುಗಿಸ್ಕೋಬೇಕು. 4 ದಿನ ಆಗ್ಬೋದು. ಇವಾಗ ಸದ್ಯಕ್ಕೆ ಫ್ಲೈಟು ಹೋಗೋ ಥರ ಸಾಧ್ಯತೆ ಇದೆ. ಕೆಲವು ಕ್ಷಣದಲ್ಲಿ ನಾವು ಹಾಗೆ ಪ್ರಯಾಣ ನೋಡೋಣ. ನಿಮ್ಮ ರಾಂಚಿ ಹೋಗೋಣ ಏನೇನು ತೋರಿಸ್ಬೋದು ಅಂತ. ಇನ್ನೇನೇನು ತೋರಿಸ್ಬೇಕು ಅಂತ ನನಗೆ ಗೊತ್ತಿಲ್ಲ. ಅದೆಲ್ಲ ಎಮ್ಮ ಕೆಚ್ಕೋತಾಳೆ ಆ ಕಡೆಯಿಂದ. ನಾನು ನಿಮ್ಗೆ ಹೇಳೋಕ್ಕೂ ಆಗ್ತಿಲ್ಲ. ಒಂದ್ಸತಿ ಛಲಕ್ ನೋಡ್ಕೊಂಬನ್ನಿ ನಾನು ಸುತ್ತಮುತ್ತ ಇರೋದನ್ನು. ನೋಡಿ ಅದ್ರದ್ದು ಡೂಮ್ ನೋಡಿ ಹೆಂಗಿದೆ ಅಂತ ಫ್ಲೈಟ್ದು. ಅಷ್ಟು ದೊಡ್ಡ ಗಾಳಿ ಹೇಳ್ಕೊಳ್ದೇ ಇರುತ್ತೆ ಅದು. ಅದ್ರ ರೆಕ್ಕೆ ನೋಡಿ, ಒಬ್ಬ ಏನು ರೆಕ್ಕೆ ಅಂತಿರೋದ್ರದ್ದು. ರೆಕ್ಕೆ ಇಲ್ಲಿ ಬಸ್ಗಳು ಗಾಡಿಗಳು ಅಂಥದ್ದೆಲ್ಲ ಇಂಥದ್ದೆಲ್ಲ. ಇದು ಯಾವತ್ತೂ ನೋಡಿರಲ್ಲ ಅನ್ಕೋತೀನಿ ನೀವು ಇಂಥದ್ದೆಲ್ಲ. ನಾನಂತೂ ನೋಡಿಲ್ಲಪ್ಪ. ಮೊದಲನೇ ಸಾರಿ ಕರ್ನಾಟಕ ಬಿಟ್ಟು ಹೊರಗಡೆ ಹೋಗ್ತಿದ್ದೀನಿ. ಒಂಥರ ಖುಷಿ, ಒಂಥರ ಜುಮ್ ಅನಿಸುತ್ತೆ. ಏನು ಮಾಡೋಣ. ಸರಿ ಬರೋಣ. ಎಂಬ ಬಂದವಳೆ ಹೇಳ್ತಾಳೆ ಇನ್ಸ್ಟ್ರಕ್ಷನ್ ಏನೋ ಹೇಳ್ತಾಳಂತೆ. ಆ ಇನ್ಸ್ಟ್ರಕ್ಷನ್ ಕೇಳ್ಕೊಂಬಿಡೋಣ. ಇರಿ ಇನ್ಸ್ಟ್ರಕ್ಷನ್ ಏನೋ ಹೇಳ್ತಾಳಂತೆ ಕೇಳ್ಕೊಬಿಡೋಣ. ಆಮೇಲೆ ಬರ್ತೀನಿ. ಬಾಯ್. ಅಲ್ಲಿಗಂಡ ಸಿಗೋಣ. ಮತ್ತೆ ರಾಂಚಿ. ಬಾಯ್. ಅದೇ ನೋಡಿ ಟ್ರಸ್ಟು ಕೆಳಗಡೆ ಇರೋದು ಡೂಮ್ ಶೇಪಲ್ಲಿ ಇರೋದು ಟ್ರಸ್ಟು. ಅದಕ್ಕೆ ಎಷ್ಟು ತಿರುಗುತ್ತೋ ಅಷ್ಟು ಫಾಸ್ಟಾಗಿ ಹೋಗುತ್ತೋ ಅಷ್ಟು ಫಾಸ್ಟಾಗಿ ಎತ್ಕೊಳುತ್ತದು. ಅದು ಹಿಂದೆಡೆ ಇರೋದು ವಿಂಗ್ಸ್ ಕಡೆ ಕಾಣ್ತದಲ್ಲ, ಅದು ವಿಂಗ್ಸ್ ರೈಟ್ ಸೈಡಲ್ಲಿ ಕಾಣ್ತಿರೋದು. ಮತ್ತು ಇದು ಟ್ರಸ್ಟು ಏನು ಸ್ಪೀಡಾಗಿ ತಿರುಗುತ್ತೆ ನೋಡಿ. ಸೌಂಡಿಗೆ ಹೆಂಗೆ ಕಾಣುತ್ತೆ ನೋಡಿ ಸ್ನೇಹಿತರೆ. ಮುಂದೆ ನಮ್ಮದೇ ಈ ರನ್ವೇ ಕಾಣ್ತಿಲ್ಲ, ಇದೇ ರನ್ವೇಲಿ ಹೋಗೋದು ನಾವು. ಟ್ರಸ್ಟ್ ಕೆಳಗಡೆ ಇರೋದು ಡೂಮ್ ಶೇಪಲ್ಲಿ ನೋಡಿ ಹೆಂಗಿದೆ ಅದು. ನಾವು ಒಂಥರ ಸಿಲಿಂಡ್ರಿಕ್ ಥರ ತಿರ್ಗೋ ಫ್ಯಾನು ಏರೋಪ್ಲೇನ್ ಮೇಲೆ ಎತ್ಕೊಂಡು ಹೋಗೋದಂದ್ರೆ ನಂಬ್ತೀರಾ ನೀವು? ನಂಬಲೇಬೇಕು. ಸರಿ, ಇಲ್ಲಿಂದ ನಮ್ಮ ಫ್ಲೈಟು ಅತಿ ವೇಗದಲ್ಲಿ ಪ್ರಯಾಣಿಸುತ್ತೆ. ನಿಮ್ಮ ಸೀಟ್ ಬೆಲ್ಟನ್ನು ಟೈಟ್ ಮಾಡ್ಕೊಳ್ಳಿ. ಇನ್ನೇನು ಬಿಡ್ತುಕೊಂಡ್ರಿ. ನೋಡ್ತಾ ಇರೋಂಗೆ ಎಷ್ಟು ವೇಗದಲ್ಲಿ ಹೋಗುತ್ತೆ ಅಂತ. ಭಯ ಪಟ್ಬಿಡೋಕ್ಕೋ ಜನಗಳು. ಹಂಗೆ ನೋಡ್ತಾರೆ ನೀವು. ಅಪ್ಪ ಏನಿದು? ಅದೇ ವಂಡ್ರದಲ್ಲಿ ಹೋಗಿ ಎಂಜಾಯ್ ಮಾಡೋಂಗೆ ಇತ್ತಲ್ಲ ಸ್ವಾಮಿ. ಆರ್ಬೇಕಲ್ಲ ಮತ್ತೆ. ಈಗಲೇ ಆರ್ಬೇಕೇ ಆವಾಗ. ಅದಕ್ಕೆ ಜೀವನ ಕೂಡ ಹಂಗೆ ಇರ್ಬೇಕು ಸ್ವಾಮಿ. ಯಾರಿಗೋಸ್ಕರ ಇಲ್ಲ. ಈ ವೇಗದಲ್ಲಿ ಹೊಡೆದೈತೆ ನಮ್ಮ ಜೀವನ. ಅದಷ್ಟು ನಿಂತಿದ್ದಿಲ್ಲ ಆ ಕಡೆ. ಅದೇ ಬಂದ್ಬಿಟ್ಟು ಟರ್ಮಿನಲ್ಲು. ಆಯ್ತು ಟೇಕಪ್ ಆಯ್ತು ಕಣ್ರಿ. ಹಾಗೆ ಬಿಡ್ತು ಕಣ್ರಿ ಮೇಲೆ. ಮೇಲುಡಿ. ಅಯ್ಯೋ ಕೆಳಗಡೆ. ಇದು ಕಣ್ರಿ ಜೀವನ ಅಂದರೆ. ಅಯ್ಯೋ ಸ್ವಾಮಿ, ಏನು ಮಾಡೋಣ. ಸಾಕಾಗಿ ಎಷ್ಟು ಅಲ್ಟ್ರಾ ಕ್ಯಾಮ್ರಾ ತೊಗೊಂಡು ಶೂಟ್ ಮಾಡೋಣ ಅಂದರೆ ನಾನು ಏಟು ಶೂಟ್ ಮಾಡೋಂಗಾಯ್ತು. ಇದು ಕಂಡ್ರಿ ನಮ್ಮ ಬೆಂಗಳೂರು. ನೋಡ್ರಿ ಲೈಟಿಂಗ್ ಚಿನ್ನಮೇಣ ಬೆಳಿಗ್ಗೆದಲ್ಲಿ ಆಕಾಶದಲ್ಲಿ ಹಾರೋದು ಮಜಾನೇ ಮಜಾ. ನನಗೆ ಅರ್ಥ ಆಗ್ತಿಲ್ಲ ಯಾವುದಿದು. ಲೈಟಿಂಗ್ ಚಿನ್ನಮೇಣ ಮೇಲಿಂದ ನೋಡೋಕ್ಕಿಂತ ರೋಮಾಂಚನ ಆಗುತ್ತೆ. ಒಂದೆಲ್ಲ ಒಂದ್ಸತಿ ನಮ್ಮ ಅಪ್ಪ ಅಮ್ಮನ ಕೂಡ ಕರ್ಕೊಂಬರ್ಬೇಕನ್ರಿ. ಅವ್ರಿಗೂ ತೋರಿಸ್ಬೇಕಿತ್ತಾರ ಸ್ವರ್ಗನ. ನೋಡಿ, ದಿನ ಪ್ರಯಾಣ ಮಾಡೋರ್ಗೆ ಏನೋ ಅನ್ಸಲ್ಲ. ಅಪರೂಪಕ್ಕೆ ಪ್ರಯಾಣ ಮಾಡ್ತೀವಿ ಗೊತ್ತಾ ನಾವು ಕೂಡ. ಚಿನ್ನಕ್ಕೂ ಏನೋ ಕೊಡ್ತಾರಂತ ಕಾಯ್ತಾ ಇದ್ದೀನಿ. ಕೊಟ್ಟರೆ ಸಂತೋಷ. ಕೊಡ್ಬೋದು, ಕೊಡ್ತವ್ರೆ ಅನ್ಕೋತೀನಿ. ಅಲ್ಲಿ ಕೊಡ್ಕೊಂಬರ್ತಾವ್ರೆ. ತಿನ್ನಕ್ಕೆ ಅಂತಲೇ ಕೊಡ್ಕೊಂಬರ್ತಾರೆ. ಇಲ್ಲಿ ನೀರಿದೆ, ನೀರು ಕೊಟ್ಟರು. ಮತ್ತು ಅಲ್ಲಿನ ಕಗ್ಗಡದಕ್ಕೆಲ್ಲ ಕೊಡೋಕೆ ಬರ್ತಾವ್ರೆ. ಮೇ ಬಿ ಏನಾದ್ರು ತಿನ್ನೋ ಕೊಡ್ಬೋದು ಅನ್ಕೋತೀನಿ ನಾನು. ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಕರ್ಕೊಂಡು ಹೋಗಿ ಅಲ್ಲಿಂದ ವೀಡಿಯೋ ಕಂಟಿನ್ಯೂ ಮಾಡೋಣ ಅನ್ಕೋತೀನಿ. ಯಾಕಂದರೆ ಮೊಬೈಲಲ್ಲಿ ಚಾರ್ಜಿಂಗ್ ಕಡಿಮೆ ಇದೆ. ಸೊ ಆದಷ್ಟು ರೆಕಾರ್ಡ್ ಮಾಡೋದು ತೋರಿಸಿ ಸ್ಟಾರ್ಟ್ ಮಾಡ್ತೀನಿ. ಅದು ಬೇರೆ ಬೆಳಗ್ಗೆ ಕೆಲಸಕ್ಕೆ ಹೋಗಬೇಕು. ನೋಡೋಣ. ಇಲ್ಲಿಗೆ ಇವತ್ತು ಸಾಕು. ಸಿಗೋಣ. ತಿನ್ಬಿಟ್ಟು ಮಜಾ ಬಿಡೋಣ. ಅಯ್ಯೋ
ತೋರ್ಸೋಕ್ಕೂ ಆಗ್ತಿಲ್ಲ ಕರೆಕ್ಟಾಗಿ. ಏನು ಮಾಡೋಣ, ಇವಾಗ ತಾನೇ ಚಾನಲ್ ಓಪನ್ ಮಾಡಿದ್ದೀನಿ. ಸಪೋರ್ಟ್ ಮಾಡಿ, ಬೆಳೆಸಿ, ತೋರಿಸಿ.